ರಾಜ್ಯದಲ್ಲಿ ಸರ್ಕಾರಿ ಉದ್ಯಮಿಗಳು ನಷ್ಟದಲ್ಲಿದೆಯೇ? ಸರಿಯಾದ ಆರ್ಥಿಕ ಮಾನದಂಡ ಅನುಸರಿಸದ ಕಾರಣ ನಷ್ಟದತ್ತನ ಅನ್ನೋ ಪ್ರಶ್ನೆ. ಸುಮಾರು 19 ಉದ್ಯಮಿಗಳು ನಷ್ಟದತ್ತ ಕಾಲಿಟ್ಟಿದೆ. 5 ವಿದ್ಯುತ್, 4 ಸಾರಿಗೆ ನಿಗಮಗಳು ನಷ್ಟದ ಪಟ್ಟಿ ಸೇರಿವೆ. ಪ್ರಸ್ತುತ 16 ಉದ್ಯಮಿಗಳು ಬಾಗಿಲು ಬಂದಾಗಿದ್ದು 29 ಉದ್ಯಮಿಗಳಲ್ಲಿ ಸಿಬ್ಬಂದಿಗೆ ಇಲ್ಲ. ರಾಜ್ಯದಲ್ಲಿ ಒಟ್ಟು 128 ಉದ್ಯಮಿಗಳಿದ್ದು 19 ನಷ್ಟದತ್ತ ಕಾಲಿಟ್ಟಿದೆ. 41 ಉದ್ಯಮಿಗಳು ಲಾಭದಲ್ಲಿದ್ದು 5 ಉದ್ಯಮಿಗಳು ಈಗ ಲಾಭದತ್ತ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಷ್ಟದಲ್ಲಿರುವ ಉದ್ಯಮಗಳು: ಮೈಸೂರು ಕಾಗದ ಕಾರ್ಖಾನೆ 71 ಕೋಟಿ, ಹುಬ್ಬಳ್ಳಿಯ NGF ಕಾರ್ಖಾನೆ 4.98 ಕೋಟಿ, ಬೆಸ್ಕಾಂ 5,476 ಕೋಟಿ, ಹೆಸ್ಕಾಂ 1,499 ಕೋಟಿ, ಮೆಸ್ಕಾಂ 96 ಕೋಟಿ, ಸೆಸ್ಕಾಂ 1,031 ಕೋಟಿ, ಜೆಸ್ಕಾಂ 766 ಕೋಟಿ, KSRTC 81 ಕೋಟಿ, KKRTC 59 ಕೋಟಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 31 ಕೋಟಿ, BMTC 670 ಕೋಟಿ ನಷ್ಟ. ರಾಯಚೂರು ಪವರ್ ಕಾರ್ಪೊರೇಷನ್ 1,405, ರಸ್ತೆ ಅಭಿವೃದ್ಧಿ ನಿಗಮ 12 ಕೋಟಿ, ಸಿಬ್ಬಂದಿಗಳ ಕೊರತೆ, ಜವಳಿ ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಮಂಡಳಿ, ತಡದಿ ಪೋರ್ಟ್ ಲಿಮಿಟೆಡ್, ಇನ್ವೆಸ್ಟ್ ಫೋರಂ, ಬೆಂಗಳೂರು ರೈಲು ಮೂಲ ಸೌಲಭ್ಯ ನಿಗಮ, ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ, ಆಹಾರ ಕರ್ನಾಟಕ ನಿಗಮ, ಅಂತರಗಂಗಾ ಮೈಕ್ರೋ ಇರಿಗೇಷನ್ ನಿಗಮ ಎಲ್ಲ ಉದ್ಯಮಗಳು ನಷ್ಟದಲ್ಲಿದೆಯೇ? ರಾಜ್ಯದಲ್ಲಿ ಸರ್ಕಾರಿ ಉದ್ಯಮಿಗಳು ನಷ್ಟದಲ್ಲಿ ಸಾಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಆರ್ಥಿಕ ಮಾನದಂಡ ಅನುಸರಿಸದ ಕಾರಣ ಇಷ್ಟೆಲ್ಲ ನಷ್ಟ ಅನುಭವಿಸಲಾಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸುಮಾರು 19 ಉದ್ಯಮಿಗಳು ನಷ್ಟದಲ್ಲಿರೋದು.